ಇನ್ನಿತರ ವಿದ್ಯಾಭ್ಯಾಸಕ್ಕೆ ಉಪಯುಕ್ತವಾಗುವಂಥ ಕಾರ್ಯಕ್ರಮಗಳು ಏನು ಮಾಡ್ತಾ ಇದ್ದಾರೆ, ಇದು ನಿಜವಾಗಿಯೂ ಶ್ಲಾಘನಾರ್ಹ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಈ ಕಾರ್ಯಕ್ರಮ ಬಗ್ಗೆ ಹೆಚ್ಚೇನು ನಾನು ಹೇಳಬೇಕಾಗಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ. ಅದರಲ್ಲಿ ಹೆಚ್ಚಿನ ಒಂದಷ್ಟು ವಿದ್ಯಾರ್ಥಿಗಳು ನನ್ನ ಕಾಲೇಜಿನವರೇ, ಅಂದರೆ ಶಾಮಿಲಿ ಕಾಲೇಜಿನವರೇ ಇಲ್ಲಿದ್ದೀರ. ಎಲ್ರಿಗೂ ಶುಭಕಾಮನೆಗಳನ್ನು ನಾನು ಕೋರ್ತೇನೆ. ನಿನ್ನೆ ಶನಿವಾರ ನನಗೆ ಹಲವಾರು ಎಕ್ಸ್ಪೀರಿಯನ್ಸ್ ಆಯಿತು ಕಾಲೇಜಿನಲ್ಲಿ. ಒಂದೇನೆಂದರೆ, ಒಂದು ವಿದ್ಯಾರ್ಥಿನಿ ನಿನ್ನೆ ಅಸೌಖ್ಯದಿಂದ ಅವಳನ್ನು ಕ್ಲಾಸಿನಿಂದ ಕರ್ಕೊಂಡು ಬಂದರು. ಫ್ರೆಂಡ್ಸ್ ಎಲ್ಲ ಬಂದು ನನ್ನ ಚೇಂಬರಿಗೆ ಬಂದು ಸೌಖ್ಯ ಇಲ್ಲ ಸರ್ ಅಂತ ಅವಳನ್ನು ಕೂರಿಸಿ, ಏನು ಅವಳಿಗೆ ತೊಂದರೆ ಅಂದರೆ ಏನೋ ತಲೆ ತಿರುಗ್ತಾ ಉಂಟು, ಕಣ್ಣು ಕತ್ತಲೆ ಬರ್ತಾ ಉಂಟು, ಹೀಗೆಲ್ಲ ಹೇಳಿ ನಾವು ನೀರು ಕೊಟ್ಟು ನೀರು ತಂದಿದ್ದು ಎಲ್ಲ ಮಾಡಿ ಕೊನೆಗೆ ವಿಚಾರಿಸುವಾಗ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಏನೂ ತಿನ್ನಲಿಲ್ಲ, ಬರೇ ಹೊಟ್ಟೆಯನ್ನು ಕಾಲೇಜಿಗೆ ಬಂದಿದ್ದಾರೆ. ಇದು ನಮ್ಮಲ್ಲಿ ಸಾಧಾರಣ ಎಷ್ಟೋ ಕೇಸಸ್ ನಡೀತಿದೆ. ಕಾಲೇಜಿಗೆ ಬರುವಾಗ ಏನು ಫುಡ್ ಇಲ್ಲದೆ, ಏನು ತಿನ್ನದೆ, ಒಂದು ಸ್ವಲ್ಪ ನೀರು ಕೂಡ ಕುಡಿದೆ ಕಾಲೇಜಿಗೆ ಬರೋದು. ಕಾಲೇಜಿನಲ್ಲಿ ಒಂದು ರೀತಿ ಶೆಕೆಯೋ ಅದೋ ಇದೋ ಏನೋ ಇರ್ತದೆ, ಅದರಲ್ಲಿ ಆ ರೀತಿ ಅಸೌಖ್ಯ ಬರ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಒಂದು ಕಿವಿ ಮಾತು, ಕಾಲೇಜಿಗೆ ಬರುವಾಗ ಅಥವಾ ಎಲ್ಲೇ ಹೋಗುವಾಗಲಿ ಬೆಳಿಗ್ಗೆ ತಿಂಡಿ ತಿನ್ನಬೇಕು. ಬೆಳಿಗ್ಗೆ ಯಾವಾಗಲೂ ರಾಜರ ರೀತಿ ತಿನ್ನಬೇಕು, ಮಧ್ಯಾಹ್ನ ಸಾಧಾರಣ ಮನುಷ್ಯನ ರೀತಿ ತಿನ್ನಬೇಕು, ರಾತ್ರಿ ಸಾಧ್ಯವಿದ್ದಷ್ಟು ಕಡಿಮೆ ತಿನ್ನಬೇಕು ಅಂತ ಒಂದು ಉಕ್ತಿ. ಆದ್ದರಿಂದ ಬೆಳಗ್ಗೆ ತಿಂಡಿ ತಿನ್ನದೆ ಕಾಲೇಜಿಗೆ ಆಗಲಿ ಎಲ್ಲಿಗೆ ಆಗಲಿ ಹೋಗಬೇಡಿ. ನೀವೇನೋ ಡಯಟಿಂಗ್ ಮಾಡ್ತಿರ್ಬೋದು ಸಫರ ಆಗಬೇಕು ಅಂತ, ಅದು ಈ ರೀತಿ ತಿಂಡಿ ತಿನ್ನದೆ ಎಲ್ಲ ಸಫರ ಆಗೋದು. ಇನ್ನು ಮತ್ತೊಬ್ಬ ವಿದ್ಯಾರ್ಥಿ ಇದೇ ರೀತಿ ಬಂದ. ಅವನ ತಾಯಿ ಕರ್ಕೊಂಡು ಬಂದಿದ್ದಾರೆ. ಸರ್, ಕಳೆದ 4 ದಿನದಿಂದ ರಜೆ, ಇವತ್ತು ಕರ್ಕೊಂಡು ಬಂದಿದ್ದೀನಿ ಸರ್ ಅಂತ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಕಳೆದ 2-3 ದಿನದಿಂದ ಆದರ್ಶ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಅವನಿಗೆ ಏನೋ ತಲೆನೋವು, ಹೊಟ್ಟೆ ನೋವು ಎಲ್ಲ ಬರ್ತಾ ಉಂಟು, ಹಾಗೆ ಅಲ್ಲಿ ಟೆಸ್ಟ್ ಎಲ್ಲ ಆಯಿತು, ಹಾಗೆ ಹೀಗೆ ಅಂತ ಹೇಳಿದ. ಕೊನೆಗೆ ಆ ವಿದ್ಯಾರ್ಥಿ ಹತ್ರ ಹೀಗೆ ಕೇಳಿದಾಗ ವಿದ್ಯಾರ್ಥಿ ತಾಯಿಯ ಥ್ರೂ ಹೇಳಿದ್ದ, ಅವನು ಒಂದು 3-4 ಬೆಂಚು ಹಿಂದೆ ಕೂತಿದ್ದಾನೆ ಕ್ಲಾಸ್ನಲ್ಲಿ, ಅವನಿಗೆ ಬೋರ್ಡ್ ಸರಿ ಕಾಣೋದಿಲ್ಲ. ಸರಿ, ನನಗನ್ನಿಸ್ತು ಅವನು ಹಿಂದೆ ಕೂತವನಿಗೆ ಬೋರ್ಡ್ ಕಾಣಿಸೋದಿಲ್ಲ ಅಂದರೆ ಅವನಿಗೆ ಕಣ್ಣಿನ ದೋಷ ಇದೆ, ದೂರದೃಷ್ಟಿ ದೋಷ ಇದೆ. ಆದ್ದರಿಂದ ಅದಕ್ಕೆ ಸೊಲ್ಯೂಷನ್ ಏನಂದರೆ, ಒಂದು ಕಣ್ಣಿನ ಡಾಕ್ಟರ್ ಹತ್ರ ಹೋಗಲೇಬೇಕು. ಸೊ ಕಣ್ಣಿನ ಡಾಕ್ಟರ್ ಹತ್ರ ಹೋಗಬೇಕು. ನಿಮಗೆ ತಲೆನೋವು ಉಂಟಾ ಅಂತ ಕೇಳಿದೆ. ತಲೆನೋವು ಸ್ವಲ್ಪ ಉಂಟು ಸರ್. ಸರಿ, ಹಾಗಿದ್ರೆ ಕಣ್ಣಿನ ಡಾಕ್ಟರ್ ಹತ್ರ ಹೋಗಲೇಬೇಕು, ನಾಳೆ ಹೋಗಬೇಕು ಅಂತ ಹೇಳಿದೆ. ನಂತರ ಅವನಿಗೆ ಈ ತಲೆನೋವು, ಹೊಟ್ಟೆಯಲ್ಲಿ ಏನೋ ಆಗೋದು, ಇಂಥದ್ದೆಲ್ಲ ಬರುವುದು ಯಾಕೆ ಅಂತ ಹೇಳಿದರೆ, ಸರಿ ಊಟ ಮಾಡೋದಿಲ್ಲ, ಸರಿಯಾಗಿ ನೀರು ಕುಡಿಯೋದಿಲ್ಲ, ಯೂರಿನ್ ಸರಿ ಪಾಸ್ ಆಗೋದಿಲ್ಲ, ಇದೆಲ್ಲ ಕಾರಣಗಳಿಂದ ಇದು ನಡೀತಾ ಇದೆ. ಆದ್ದರಿಂದ ನಿಮಗೆ ಆರೋಗ್ಯದ ದೃಷ್ಟಿಯಿಂದ 1-2 ಮಾತುಗಳನ್ನು ಹೇಳಬೇಕು ಅಂತ ನನಗನ್ನಿಸ್ತಾ. ಒಂದನೇದು, ಬೆಳಿಗ್ಗೆ ಸರಿ ತಿಂಡಿ ತಿನ್ನಬೇಕು, ಊಟ ಮಾಡಬೇಕು, ಅದೆಲ್ಲ ಬಹಳ ಮುಖ್ಯ. ಇನ್ನು ಬೆಳಿಗ್ಗೆ ಎದ್ದ ಕೂಡಲೇ ಒಂದು 2 ದೊಡ್ಡ ಲೋಟದಲ್ಲಿ 2 ಲೋಟ ನೀರು ಕುಡಿಬೇಕು. 6 ಗಂಟೆಗೆ ಎದ್ದರೆ 6 ಗಂಟೆ 10 ನಿಮಿಷದೊಳಗೆ ಸ್ಲೋ ಆಗಿ 2 ಲೋಟ ನೀರು ಕುಡಿಬೇಕು. ಈ ನೀರು ಕುಡಿದ್ರೆ ಏನು ಪ್ರಯೋಜನ ಅಂತ, ನೀರು ಕುಡಿದ್ರೆ ಇಡೀ ಈ ನೀರು ಈಸೋಫ್ಯಾಗಸ್ನಲ್ಲಿ ಪಾಸಾಗಿ ಇಂಟೆಸ್ಟೈನ್ಗೆ ಬಂದು ಅದು ಬೇಕಾದಷ್ಟು ಪ್ರೆಷರ್ ಉಂಟು ಮಾಡಿ ಶೌಚ ಕಾರ್ಯ ಚೆನ್ನಾಗಿ ನಡೀತಿದೆ. ಒಂದು. ಎರಡನೇದು, ನಾವೇನು ನೀರು ಕುಡಿತೇವೆ ಅದು ರಕ್ತಕ್ಕೆ ಹೀರಲ್ಪಡುತ್ತದೆ, ರಕ್ತಕ್ಕೆ ನೀರು ಬರುತ್ತೆ, ಸಾಕಷ್ಟು ನೀರು ಬೇಕು ರಕ್ತದಲ್ಲಿ ಯಾವಾಗಲೂ. ಸೊ ಆ ನೀರು ಬರುತ್ತೆ. ಆ ನೀರಿನಲ್ಲಿ ಎಕ್ಸ್ಟ್ರಾ ನೀರಿದ್ದದ್ದು ರಕ್ತದಲ್ಲಿರುವ ಅಗತ್ಯ ಇಲ್ಲದೇ ಇರುವ ಸಾಲ್ಟ್ಸ್ ಅನ್ನು ಹೊರಗೆ ಹಾಕ್ತದೆ. ಹೇಗೆ ಹೊರಗೆ ಹಾಕ್ತದೆ ಅಂದರೆ, ನಮಗೆ ಬೆವರ್ತದೆ, ಆ ಬೆವರಿನ ಥ್ರೂ ಸ್ವಲ್ಪ ನೀರು ಹೊರಗೆ ಹೋಗ್ತದೆ, ಅನ್ವಾಂಟೆಡ್ ಸಾಲ್ಟ್ಸ್ ಎಲ್ಲ ಹೊರಗೆ ಹೋಗ್ತದೆ. ಅದಲ್ಲದೆ
ಯೂರಿನ್ ಆಗ್ತದೆ, ಆ ಯೂರಿನ್ನಲ್ಲಿ ಕೂಡ ಸಾಲ್ಟ್ಸ್ ಬರ್ಬೋದು. ಈ ಬೆಳಿಗ್ಗೆ ನೀರು ಕುಡಿಯೋದು, ಅದಲ್ಲದೆ ದಿನವಿಡೀ ಸ್ವಲ್ಪ ಸ್ವಲ್ಪ ನೀರು ಕುಡಿತಾನೇ ಇರಬೇಕು. ಎಷ್ಟು ನೀರು ಕುಡಿಬೇಕು ಅಂತ ನಾನೇನು ಹೇಳೋದಿಲ್ಲ, ಆದರೆ ಅದು ನಿಮಗೂ ಬಿಟ್ಟದ್ದು. ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು ಕುಡಿಬೇಕು. ಈ ನೀರು ಕುಡಿಯೋದ್ರಿಂದ ಎಷ್ಟೋ ರೀತಿಯ ಆರೋಗ್ಯ ಸಮಸ್ಯೆಗಳು ನಮ್ಮಿಂದ ದೂರ ಇರ್ತದೆ. ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಎಲ್ಲವೂ ಒಳ್ಳೆಯದಾಗ್ತದೆ. ಎಷ್ಟು ನೀರು ಕುಡಿಬೇಕು ಅನ್ನೋದನ್ನ ನಾವೇ ಅರ್ಥ ಮಾಡಿಕೋಬೇಕು. ಹೇಗೆ ಅಂದರೆ, ದಿನಕ್ಕೆ ಅಟ್ಲೀಸ್ಟ್ 4 ಸಲ ಫುಲ್ ಯೂರಿನೇಷನ್ ಆಗಬೇಕು. ಅಟ್ಲೀಸ್ಟ್ 4 ಸಲ. ಅದು ಸೆಕೆ ಸಂದರ್ಭ ಆದರೆ ಹಾಗೆ ಯೂರಿನೇಷನ್ ಆಗೋದಿಲ್ಲ, ಆದ್ದರಿಂದ ಹೆಚ್ಚು ನೀರು ಕುಡಿಬೇಕು. ಮಳೆಗಾಲದಲ್ಲಾದರೆ ಕಡಿಮೆ ನೀರು ಕುಡಿಬೇಕು. ಏನೇ ಆಗಲಿ ನೀರು ಎಷ್ಟು ಕುಡಿಬೇಕು ಅನ್ನೋದನ್ನು ನಾವೇ ಲೆಕ್ಕ ಹಾಕ್ಕೊಳ್ಬೇಕು. ಲೆಕ್ಕ ಹಾಕ್ಕೊಂಡು ಅಷ್ಟು ನೀರು ಕುಡಿಲೇಬೇಕು. ನೀರು ಕುಡಿದೇ ಇದ್ದರೆ ಮೈಯಲ್ಲಿ ಡ್ರೈನೆಸ್ ಆಗುತ್ತೆ, ಇಂಥದ್ದೆಲ್ಲ ಪ್ರಾಬ್ಲಮ್ ಬರ್ತದೆ, ಹೆಡೇಕ್, ಎಲ್ಲ ರೀತಿಯ ಪ್ರಾಬ್ಲಮ್ಸು ಬರುತ್ತೆ. ಅದು ಒಂದು. ಈ ನೀರು ಕುಡಿದು ಬೆಳಿಗ್ಗೆ 2 ಲೋಟ, ದೊಡ್ಡ ಲೋಟದಲ್ಲಿ 2 ಲೋಟ, ಸಣ್ಣ ಲೋಟದಲ್ಲಾದರೆ 4 ಲೋಟ ನೀರು ಕುಡಿಬೇಕು. ಆ ನೀರು ಕುಡಿದ ನಂತರ ಸುಮಾರು 1 ಗಂಟೆ ಬಿಟ್ಕೊಂಡು ಆ ನಂತರ ಒಂದು ಸ್ವಲ್ಪ ಏನಾದರೂ ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಅಂದರೆ ಏನು ಅಂತ ಪ್ರಶ್ನೆ. ಒಂದು ಅರ್ಧ ಗಂಟೆ ವಾಕಿಂಗ್, ಫಾಸ್ಟ್ ವಾಕಿಂಗ್ ಮಾಡ್ಬೋದು, ಇಲ್ಲ ರನ್ನಿಂಗ್ ಮಾಡ್ಬೋದು. ನೀವು ಇನ್ನು ಹದಿಹರೆಯದವರು, ಅದರಿಂದ ರನ್ನಿಂಗ್ ಎಲ್ಲ ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಎಕ್ಸರ್ಸೈಸ್, ಇಲ್ಲದೆ ಜಿಮ್ಮಿಗೆ ಹೋಗಿದ್ರೆ ಎಕ್ಸರ್ಸೈಸ್ ಮಾಡ್ಬೋದು. ಬಹಳ ಸುಲಭದ ಎಕ್ಸರ್ಸೈಸ್ ಅಂದರೆ ಮನೆಯಲ್ಲೇ ಯೋಗ ಮಾಡೋದು. ಈಗ ಹೆಚ್ಚಿನ ಶಾಲೆಗಳಲ್ಲಿ ಯೋಗ ಅಥವಾ ಬ್ರೀತಿಂಗ್ ಎಕ್ಸರ್ಸೈಸ್ ಅನ್ನು ಹೇಳಿಕೊಟ್ಟಿದ್ದಾರೆ. ಅದನ್ನು ಮರಿಬೇಡಿ. ದಯವಿಟ್ಟು ದಿನ ಒಂದು 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಯೋಗ ಮಾಡಿ. ಯೋಗ ಮಾಡಬೇಕು, ಅದರ ಜೊತೆ ಧ್ಯಾನ ಮಾಡಬೇಕು. ಬೇರೆ ಕಪಾಲಭಾತಿಯೋ ಯಾವುದು ನೀವು ಕಲಿತಿದ್ದೀರಾ ಅದನ್ನು ಮಾಡಬೇಕು. ಹಾಗೆ ನೀವು ಮಾಡಿದ್ದೇ ಆದರೆ ನಿಮ್ಮ ಆರೋಗ್ಯ ತುಂಬ ಇಂಪ್ರೂವ್ ಆಗ್ತದೆ. ನಿಮ್ಮ ಆರೋಗ್ಯ ನಿಮ್ಮ ಫ್ರೆಂಡ್ಸಿನ ಆರೋಗ್ಯಕ್ಕಿಂತ ವಿಭಿನ್ನವಾಗಿರ್ತದೆ. ನೀವು ಸ್ವಲ್ಪ ದಪ್ಪ ಇರ್ಬೋದು, ಸಪುರ ಆಗ್ಬೇಕಂತ ಇರ್ಬೋದು, ಅಥವಾ ಸಪುರ ಇರ್ಬೋದು, ದಪ್ಪ ಆಗ್ಬೇಕಂತ ಇರ್ಬೋದು. ಇದಕ್ಕೆಲ್ಲ ಏನು ಅಂತ ಹೇಳಿದ್ರೆ, ನೀವು ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು. ಊಟ ತಿಂಡಿ ಎಲ್ಲ ಸರಿಯಾದ ಸಮಯಕ್ಕೆ ಮಾಡ್ತಾ ಇದ್ರೆ ಎಲ್ಲವೂ ಚೆನ್ನಾಗಿರ್ತದೆ. ಇನ್ನು ನೀರು ಅಫ್ಕೋರ್ಸ್ ಕುಡಿತಾ ಇರಬೇಕು. ಈ ತಿಂಡಿ ತಿನ್ನುವಂಥದ್ದು ಎಂಥದ್ದು ಇರಬೇಕು ಅಂತ, ತಿಂಡಿ ತಿನ್ನುವಂಥದ್ದು ಯಾವುದೇ ರೀತಿಯ ಕೆಮಿಕಲಿ ಪ್ರೋಸೆಸ್ಡ್ ಫುಡ್ಡನ್ನು ತಗೊಳ್ಬಾರ್ದು. ಕೆಮಿಕಲ್ನಿಂದ ಪ್ರೋಸೆಸ್ ಆದಂಥ ಫುಡ್ ಆರ್ಟಿಕಲ್ಸ್ ಏನುಂಟು ಅದನ್ನು ತಗೊಳ್ಬಾರ್ದು. ಕೆಮಿಕಲಿ ಪ್ರೋಸೆಸ್ಡ್ ಫುಡ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಒಂದನೇದು ಸಕ್ಕರೆ. ಸಕ್ಕರೆ ಕೆಮಿಕಲಿ ಪ್ರೋಸೆಸ್ಡ್ ಫುಡ್. ಆ ಸಕ್ಕರೆ ಗಟ್ಟಿಯಾಗಬಾರ್ದು, ಕಾಳುಗಳು ಅಂಟಬಾರ್ದು ಅಂತೇಳಿ ಅದಕ್ಕೆ ಕೆಮಿಕಲ್ಸ್ ಹಾಕ್ತಾರೆ. ಅದು ಕ್ರಿಸ್ಟಲ್ ಕ್ಲಿಯರ್ ಇರಬೇಕು ಅಂತೇಳಿ ಅದಕ್ಕೆ ಕೆಮಿಕಲ್ಸ್ ಹಾಕ್ತಾರೆ. ಆದ್ದರಿಂದ ಸಕ್ಕರೆಯನ್ನು ಉಪಯೋಗಿಸಬಾರದು. ಹಾಗಂತ ಉಪಯೋಗಿಸದೆ ಇರಲಿಕ್ಕಾಗ್ತದ? ಪರವಾಗಿಲ್ಲ, ಒಂದು ಸ್ವಲ್ಪ ಉಪಯೋಗಿಸಿ. ಇದೇ ಕಂಡೀಷನ್ ಉಪ್ಪಿನ ಮೇಲೆ ಕೂಡ ಇದೆ. ಈಗೇನು ಅಯೋಡೈಸ್ಡ್ ಉಪ್ಪು ಅಂತ ಬರ್ತದೆ, ಈ ಅಯೋಡೈಸ್ಡ್ ಉಪ್ಪು ಕೂಡ ಅಷ್ಟೇ. ನೀವು 2 ತಿಂಗಳು ಮೂಲೆಯಲ್ಲಿಟ್ಟರು ಕೂಡ ಗಟ್ಟಿ ಆಗೋದಿಲ್ಲ, ಹರಳಾಗಿರ್ತದೆ. ಯಾಕೆ ಹಾಗಿರ್ತದೆ ಅಂದರೆ ಅದಕ್ಕೆ ಕೆಮಿಕಲ್ ಪ್ರೋಸೆಸಿಂಗ್ ಇದೆ. ಅದು ಹರಳಾಗಿರುವ ಹಾಗೆ ಕೆಮಿಕಲ್ ಪ್ರೋಸೆಸಿಂಗ್ ಆಗ್ತದೆ. ಆದ್ದರಿಂದ ಏನು ಅಯೋಡೈಸ್ಡ್ ಹುಡಿ ಉಪ್ಪು ಅಂತಿದೆ, ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಹಾಗಂತ ಉಪ್ಪಿಲ್ಲದೆ ಇರ್ಲಿಕ್ಕೆ ಸಾಧ್ಯ ಅಂತ? ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಆತ್ಮೀಯರ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಉಪ್ಪು ತಿನ್ನಲೇಬೇಕು. ಆದರೆ ಉಪ್ಪಿನ ಕ್ವಾಂಟಿಟಿಯನ್ನು ಕಡಿಮೆ ಮಾಡಬಹುದಲ್ಲ, ಸಾಧ್ಯ ಇದ್ದಷ್ಟು ಕಡಿಮೆ ಮಾಡಿ. ಉಪ್ಪು ಕಡಿಮೆ ತಿನ್ನಿ. ನೆನ್ಪಿಟ್ಟುಕೊಳ್ಳಿ, ಫಾರಿನ್ ಕಂಟ್ರೀಸ್ನಲ್ಲಿ ಫಾರಿನರ್ಸ್, ನಾವು ತಿಂತೇವೆ, ಫಾರಿನರ್ಸ್ ಉಪ್ಪು ತಿನ್ನೋದಿಲ್ಲ.
ಯಾರು ಉಪ್ಪಿಲ್ಲದೆ ಎಲ್ಲವನ್ನು ತಿಂತಾರೆ. ಆಗ ನಾವು ಸ್ವಲ್ಪ ಉಪ್ಪು ಕಡಿಮೆ ಮಾಡಿ ತಿನ್ಬೋದಲ್ವಾ? ಉಪ್ಪು ಕಡಿಮೆ ಮಾಡಿ ತಿಂದ್ರೆ ಒಳ್ಳೆಯದು. ಸಾಧ್ಯ ಇದ್ರೆ ಹರಳುಪ್ಪು, ದೊಡ್ಡ ಉಪ್ಪು ಉಂಟಲ್ಲ, ಅದನ್ನು ಉಪಯೋಗಿಸುವುದು ಒಳ್ಳೆಯದು. ಈ ರೀತಿ ಸಕ್ಕರೆ 1ನೇ ಪಾಯ್ಸನ್, ಉಪ್ಪು 2ನೇ ಪಾಯ್ಸನ್. ಇನ್ನು ಅದಲ್ಲದೆ ಬೇರೆ ನಾವು ತಿನ್ನುವಂಥದ್ದು, ನಾವೇನು ಐಸ್ ಕ್ರೀಮ್ ತಿಂತೇವೆ, ಕೊಕೋ ಕೋಲಾ ಕುಡಿತೇವೆ. ಕೊಕೋ ಕೋಲಾದಲ್ಲಿ ಒಂದು ಕೊಕೋ ಕೋಲಾದಲ್ಲಿ ಏನಿಲ್ಲ ಅಂದರೂ 50 ಗ್ರಾಮ್ ಸಕ್ಕರೆ ಇದೆ. 50 ಗ್ರಾಮ್ ಸಕ್ಕರೆಯನ್ನು ನಾವು ಸೇರಿಸಿಕೊಳ್ತೇವೆ ಒಂದು ಕೊಕೋ ಕೋಲಾ ಕುಡಿಯುವಾಗ. ಅಂತ ಯಾವುದೇ ಡ್ರಿಂಕ್ಸ್ ಅನ್ನು ಕುಡಿಬಾರ್ದು, ಅದೆಲ್ಲ ಸಿಂಥೆಟಿಕ್. ಹಾಗಂತ ಕುಡಿಬಾರ್ದು ಅಂತ ಹೇಳಿದ್ರೆ ಕುಡಿಲೇಬಾರ್ದು ಅಂತಲ್ಲ, ನಮಗೊಂದು ಕುಡಿಬೇಕು ಅನ್ನೋ ಚಟ ಇರ್ತದೆ. ಅದಕ್ಕೆ ಸರಿ, ಯಾವಾಗಲೂ ಒಂದು ವಾರಕ್ಕೊಂದ್ಸಲೋ ತಿಂಗಳಿಗೊಂದ್ಸಲೋ ಯಾವುದೋ ಒಂದು ಫಂಕ್ಷನಿಗೆ ಹೋದಲ್ಲಿ ಒಂದು ಕೋಕೋ ಕೋಲಾ ತಗೊಳ್ಳಿ, ಏನು ತೊಂದರೆ ಇಲ್ಲ. ಸಾಧ್ಯ ಇದ್ದಷ್ಟು ಸಕ್ಕರೆಯಿಂದ ದೂರ ಇರಿ, ಸಕ್ಕರೆ ಇಲ್ಲದ ಚಹಾ ಕುಡೀರಿ. ಆ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ. ಈ ರೀತಿ ನಮ್ಮ ಆರೋಗ್ಯವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ. ನಾನು ಇಂಥದ್ದು ಬ್ರ್ಯಾಂಡ್ ತಗೊಳ್ಬೇಡಿ, ಇಂಥದ್ದು ಬ್ರ್ಯಾಂಡ್ ತಗೊಳ್ಬೇಡಿ ಅಂತ ನಾನೇನು ಹೇಳೋದಿಲ್ಲ. ಸಾಧ್ಯ ಇದ್ದಷ್ಟು ಈ ಏನು ಸಾಫ್ಟ್ ಡ್ರಿಂಕ್ಸ್ ಅಂತ ಏನಿದೆ ಅದರಿಂದ ದೂರ ಇರಿ. ಅಫ್ಕೋರ್ಸ್ ಹಾಟ್ ಡ್ರಿಂಕ್ಸಿಂದಲೂ ದೂರ ಇರಬೇಕು, ಅದು ಬೇರೆ ಚಾಪ್ಟರ್. ಆದರೆ ಸಾಫ್ಟ್ ಡ್ರಿಂಕ್ಸಿಂದ ಕೂಡ ದೂರ ಇರಿ. ನಿಮಗೆ ಲೈಮ್ ಜ್ಯೂಸ್ ಬೇಕಿದ್ರೆ ಒಂದು ನಿಂಬೆಹಣ್ಣು ತಗೊಳ್ಳಿ, ಮನೆಯಲ್ಲೇ ಲೈಮ್ ಜ್ಯೂಸ್ ಮಾಡಿ ಕುಡೀರಿ, ಏನು ತೊಂದರೆ ಇಲ್ಲ. ಹಾಗಂತ ಲೈಮ್ ಜ್ಯೂಸ್ ಅಂತ ಪೇಟೆಯಲ್ಲಿ ಸಿಕ್ಕುವ ಲೈಮ್ ಜ್ಯೂಸ್ ಅದು ಒಳ್ಳೆಯದಲ್ಲ. ಪೇಟೆಯಲ್ಲಿ ಫ್ರೆಶ್ ಲೈಮ್, ನಮ್ಮ ಎದುರೇ ಫ್ರೆಶ್ ಲೈಮ್ ಮಾಡೋದಿದ್ರೆ ಇಟ್ ಈಸ್ ಗುಡ್, ನೋ ಪ್ರಾಬ್ಲಮ್. ಅದಕ್ಕೂ ಕೂಡ ಹೆಚ್ಚು ಸಕ್ಕರೆ, ಹೆಚ್ಚು ಉಪ್ಪು ಹಾಕಿಸಿಕೊಳ್ಳಿ. ಈ ರೀತಿ ನಮ್ಮ ಹೆಲ್ತನ್ನು ನಾವು ನೋಡ್ಕೋಬೇಕು. ಇನ್ನು ಈಗಿನ ಜನರು, ನೀವೊಂದು 100 ವರ್ಷದ ಹಿಂದಿನ ಇಂಟರ್ನೆಟ್ನಲ್ಲಿ ಫೋಟೋಸ್ ಬರ್ತದೆ, 100 ವರ್ಷ ಹಿಂದಿನ ಆ ಫೋಟೋಸ್ ಎಲ್ಲ ನೋಡಿದರೆ ಎಲ್ಲರೂ ಸೆಣಕಲಾಗಿದ್ದಾರೆ, ಸಪುರ ಇದ್ದಾರೆ. ಯಾರೂ ಕೂಡ ಈಗಿನವರಾಗಿ ಇಷ್ಟು ದಪ್ಪ ಇಲ್ಲ. ನಾವು ಗ್ರ್ಯಾಜುಯಲಿ ದಪ್ಪ ಆಗ್ತಾ ಇದ್ದೇವೆ. ಒಬಿಸಿಟಿ ನಮ್ಮ ಪ್ರಾಬ್ಲಮ್ ಆಗ್ತಾ ಇದೆ. ನೆನ್ಪಿಟ್ಟುಕೊಳ್ಳಿ, ಅಮೆರಿಕದಲ್ಲಿರುವ ದೊಡ್ಡ ಪ್ರಾಬ್ಲಮ್ ಒಬಿಸಿಟಿ. ಒಬಿಸಿಟಿ ಅಂದರೆ ದಪ್ಪಗಿರು. ಅಮೆರಿಕದ ದೊಡ್ಡ ಪ್ರಾಬ್ಲಮ್ ಒಬಿಸಿಟಿ. ನಮ್ಮಲ್ಲಿ ಬೇರೆ ಪ್ರಾಬ್ಲಮ್ಸ್ ಇದೆ, BP ಇದೆ, ಶುಗರ್ ಇದೆ, ಕ್ಯಾನ್ಸರ್ ಇದೆ, ಎಲ್ಲ ಇದೆ. ಇದೆಲ್ಲ ಅಮೆರಿಕದಲ್ಲಿ ಕಡಿಮೆ, ಅಮೆರಿಕದಲ್ಲಿ ಜಾಸ್ತಿ ಇರುವುದು ಒಬಿಸಿಟಿ. ನಾವು ಒಬಿಸಿಟಿಗೆ ಮೆಲ್ಲ ಹೋಗ್ತಾ ಇದ್ದೀವಿ. ಈ ಒಬಿಸಿಟಿಗೆ ಕಾರಣ ಏನು ಅಂತ, ಒಬಿಸಿಟಿಗೆ ಕಾರಣ ಏನಂದ್ರೆ ನಾವು ಸಣ್ಣದರಲ್ಲಿ ನಂತರ ಕೂಡ ಸಿಕ್ಕಿದ್ದನ್ನು ತಿಂತೇವೆ. ಒಂದಷ್ಟು ಐಸ್ ಕ್ರೀಮು, ಸ್ವೀಟ್ಸು, ಮಾರ್ಮೆಲೇಡ್ ಅಂತ, ಟೊಮೆಟೊ ಸಾಸ್ ಅಂತ ಏನೋ ತಿಂತೇವೆ, ಬರ್ಗರ್ ಅಂಥದ್ದನ್ನೆಲ್ಲ ತಿಂತೇವೆ. ಇದನ್ನ ತಿನ್ನಬಾರದು ಅಂತಲ್ಲ, ರುಚಿಗೆ ತಕ್ಕ, ನಾಲಿಗೆಗೆ ರುಚಿಗೆ ತಕ್ಕ ಯಾವಾಗಾದರೂ ಒಂದ್ಸಲ ಒಂದು ಸ್ವಲ್ಪ ತಿನ್ನಿ, ಪರವಾಗಿಲ್ಲ. ಆದರೆ ಅದರಲ್ಲೇ ಜೀವಿಸುವುದು ಒಳ್ಳೆಯದು. ಈ ಸಂದರ್ಭದಲ್ಲಿ ನಾನೊಂದು ವಿಷಯವನ್ನು ಹೇಳಬೇಕು. ನನ್ನ ಮಗ ಅಂದ್ರೆ ಈಗ 40 ವರ್ಷ ಪ್ರಾಯ ಆಗಿದೆ ಅವನಿಗೆ. ಅವನ ಕ್ಲಾಸ್ಮೇಟ್ ಒಬ್ಬ ಇದ್ದಾನೆ. ಅವನು ಇಲ್ಲೇ ಲಿಟಲ್ ರಾಕ್ ಸ್ಕೂಲಲ್ಲಿ ಕಲಿತಿದ್ದಾನೆ. ಅವನು ಏನಂದ್ರೆ ಸಣ್ಣದರಿಂದಲೇ ಅವನಿಗೆ ಇದರದ್ದು ವಿಡಿಯೋ ಗೇಮ್ಸ್ ಅವನ ಮನೆಯಲ್ಲಿ ಅವನ ಕಸಿನ್ಸ್ ಎಲ್ಲ ಇದ್ದಾರೆ, ಎಲ್ಲರೂ ಕೂಡಿಕೊಂಡು ವಿಡಿಯೋ ಗೇಮ್ ಆಡೋದು. ಈ ವಿಡಿಯೋ ಗೇಮ್ ಆಡುವಂತ ಸಂದರ್ಭದಲ್ಲಿ ಅವರಿಗೆ ಊಟದ್ದೆಲ್ಲ ನೆನಪಿಲ್ಲ, ಊಟ ಎಲ್ಲ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದು ಏನಂದ್ರೆ ಫ್ರಿಡ್ಜ್ನಲ್ಲಿ ಸಾಫ್ಟ್ ಡ್ರಿಂಕ್ಸ್ ಇದೆ, ಮತ್ತೆ ಬರ್ಗರ್ ಇದೆ, ಇನ್ನು ಏನೇನೋ ವಸ್ತುಗಳಿವೆ, ಅದನ್ನು ತಿನ್ನೋದು. ಊಟ ಮಾಡಲಿಕ್ಕಿಲ್ಲ. ದಿನಕ್ಕೆ 4-5 ಕೋಕೋ ಕೋಲಾ, ಫಾಂಟಾ ಇಂಥ ಸಾಫ್ಟ್ ಡ್ರಿಂಕ್ಸ್ ಅನ್ನು ಕುಡಿಯೋದು. ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದ. ಕೊನೆಗೆ ಏನಾಯ್ತು ಅಂದ್ರೆ, ಅವ SSLCಗೆ ಬಂದಾಗ ಒಂದು ದಿನ ಅವ ಮನೆಯಲ್ಲೇ ಸ್ಮೃತಿ ತಪ್ಪಿ ಬಿದ್ದವನನ್ನ ತೀರ್ಥಹಳ್ಳಿಯ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅವರು ಫಸ್ಟ್ ಶುಗರ್ ಟೆಸ್ಟ್ ಮಾಡಿದ್ರು. ಶುಗರ್ ವಾಸ್ ಮೋರ್ ದೆನ್ 600.
ಇಮ್ಮಿಡಿಯೇಟ್ಲಿ ಹೇಳಿದರು ಮಣಿಪಾಲಕ್ಕೆ ಕರ್ಕೊಂಡು ಹೋಗಿ ಅಂತ. ಮಣಿಪಾಲದಲ್ಲಿ ಬಂದು ICUನಲ್ಲಿ 15 ದಿನ ಇದ್ದ, ಇಂಟೆನ್ಸಿವ್ ಕೇರ್ನಲ್ಲಿ 15 ದಿನ ಇದ್ದ. ಆ ನಂತರ ಅವನನ್ನು ಡಿಸ್ಚಾರ್ಜ್ ಮಾಡಿದರು. ಡಿಸ್ಚಾರ್ಜ್ ಮಾಡುವಾಗ ಅಷ್ಟು ಸಣ್ಣ ಪ್ರಾಯದಲ್ಲಿ, 16 ವರ್ಷ ಪ್ರಾಯದಲ್ಲಿ ಪ್ರತಿದಿನ ಒಂದು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಬೇಕು ಅಂತ ಹೇಳಿದ್ರು. ಅವನೇ ಇಂಜೆಕ್ಷನ್ ಕೊಟ್ಕೋಬೇಕು. ಈ ರೀತಿ ಮಾಡಿದ್ರು. ಅವನು ಅಲ್ಲಿಂದ ಬದಲಾದ. ಅಲ್ಲಿಂದ ನಂತರ ಕಂಪ್ಯೂಟರ್ ಹತ್ರ ಹೋಗಲಿಲ್ಲ. ಅಲ್ಲಿಂದ ನಂತರ ಕಂಪ್ಯೂಟರ್ ಗೇಮ್ಸ್ ಇಲ್ಲ. ನಂತರ ಕೋಕೋಕೋಲಾ ಕುಡಿಯೋದಿಲ್ಲ, ಯಾವುದೇ ಶುಗರ್ ಥಿಂಗ್ಸ್ ಕುಡಿಯೋದಿಲ್ಲ, ಸ್ವೀಟ್ ತಿನ್ನೋದಿಲ್ಲ. ಆ ರೀತಿ ಬದಲಾದ. ಕೊನೆಗೆ ಡಿಗ್ರಿ ಮಾಡ್ದ. ಡಿಗ್ರಿಯಲ್ಲಿ 4th ರ್ಯಾಂಕ್ ಬಂದ, MGM ಸ್ಟೂಡೆಂಟ್. ನಂತರ MBA ಮಾಡಿದ, ನಿಟ್ಟೆ MBA ಕಾಲೇಜಿನ ಸ್ಟೂಡೆಂಟ್, 1st ರ್ಯಾಂಕ್ ಬಂದ. ಅಲ್ಲಿಂದ ಕಾರ್ಪೊರೇಷನ್ ಬ್ಯಾಂಕ್ ಸೇರಿದ. ಈಗ ಯೂನಿಯನ್ ಬ್ಯಾಂಕ್ ಆಗಿದೆ. ಆ ಯೂನಿಯನ್ ಬ್ಯಾಂಕಿನಲ್ಲಿ ವಿಶಾಖಪಟ್ಟಣದಲ್ಲಿ AGM ಆಗಿದ್ದಾನೆ. ಈಗ ಅವನಿಗಿರುವ ಪ್ರಾಬ್ಲಮ್ ಒಂದೇ, ದಿನ ಬೆಳಗ್ಗೆ ಎದ್ದು ಒಂದು ಸೂಜಿ ಚುಚ್ಕೋಬೇಕು, ಇನ್ಸುಲಿನ್ ಸೂಜಿ ಚುಚ್ಕೋಬೇಕು. ನಾನು ನಿಮ್ಮ ಹತ್ರ ಕೇಳೋದು, ನೀವು ಆ ರೀತಿ ಆಗ್ಲಿಕ್ಕೆ ತಯಾರಿದ್ದೀರಾ? ನಾವು ಯಾರೂ ತಯಾರಿಲ್ಲ ಅಲ್ವಾ? ಹಾಗೆ ತಯಾರಿಲ್ಲ ಅಂತ ಹೇಳಿದ್ರೆ, ನಾನು ಹೇಳಿದ ಹಾಗೆ ಶುಗರ್ ಕಡಿಮೆ ಮಾಡಿ, ಸಾಲ್ಟ್ ಕಡಿಮೆ ಮಾಡಿ, ಕೋಕೋಕೋಲಾ ಅಂಥದ್ದನ್ನೆಲ್ಲ ದೂರ ಇಡಿ. ಬೇರೆ ಮಾರ್ಮಲೇಡು, ಜೇನುತುಪ್ಪ ಅಂಥದ್ದನ್ನೆಲ್ಲ ಸಾಕಷ್ಟು ರುಚಿಗೆ ತಕ್ಕ ತಿನ್ನಿ, ಅದಕ್ಕಿಂತ ಹೆಚ್ಚು ತಿನ್ನಬೇಡಿ. ಈ ರೀತಿ ಹೋದರೆ ಒಬಿಸಿಟಿ ಬರೋದಿಲ್ಲ, ದಪ್ಪ ಆಗೋದಿಲ್ಲ. ಈಗ ಮಕ್ಕಳಿಗೆ ಕೂಡ ಮುಂಚಿನ ಹಾಗೆ ಗ್ಲಾಕ್ಸೋ, ಆಪ್ಷಮಿಲ್ಕ್ ಎಲ್ಲ ಕೊಡ್ಲಿಕ್ಕೆ ಬಿಡೋದಿಲ್ಲ. ಮುಂಚೆ ಏನೇನೋ ಬೇಬಿ ಫುಡ್ ಅಂತ ಕೊಡ್ತಾ ಇದ್ರು, ಈಗ ಅದನ್ನೆಲ್ಲ ಕೊಡ್ಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಒಬಿಸಿಟಿ ಅಂತ ತಗೊಂಡು ಹೋಗುತ್ತೆ. ಆದ್ದರಿಂದ ಒಬಿಸಿಟಿ ಬೇಡ ಅಂತಿದ್ರೆ ನಾರ್ಮಲ್ ಫುಡ್ ಚಂದವಾಗಿ ತಿನ್ನಿ, ಏನು ತೊಂದರೆ ಇಲ್ಲ. ನಾನ್ ವೆಜ್ ತಿನ್ಬೋದು, ವೆಜ್ ತಿನ್ಬೋದು, ಎಲ್ಲವೂ ಚೆನ್ನಾಗಿದೆ, ಎಲ್ಲವೂ ಆರಾಮವಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ತಲೆನೋವು ಬರೋದಿಲ್ಲ, ಬೇರೆ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ. ಅಂದರೆ ಯೋಗ ಮಾಡಬೇಕು, ಅಥವಾ ಯೋಗದಂಥ ಬೇರೆ ಜಿಮ್ನಾಸ್ಟಿಕ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಎಕ್ಸರ್ಸೈಸ್ ಇರ್ಬೋದು, ಅದನ್ನು ಮಾಡಬೇಕು. ಹಾಗೆ ನೀರು ಕುಡಿಬೇಕು, ಮಿತವಾಗಿ ಸಾಕಷ್ಟು ಊಟ ಎಲ್ಲ ಮಾಡಬೇಕು. ಯಾವ ಸಮಯದಲ್ಲೂ ಊಟ ಬಿಡಬಾರದು. ಹಾಗಂತ ನಮ್ಮ ರಿಲಿಜಿಯಸ್ ಕಸ್ಟಮ್ ಪ್ರಕಾರ ಉಪವಾಸ ಮಾಡಬೇಕು ಅಂಥದ್ದೆಲ್ಲ ಮಾಡ್ಬೋದು, ಖಂಡಿತವಾಗಿ ಮಾಡ್ಬೋದು. ಹಾಗಂತ ಬೆಳಿಗ್ಗೆ ಏನೂ ತಿನ್ನದೆ ಕಾಲೇಜಿಗೆ ಹೋಗಿ ಕೆಲಸಕ್ಕೆ ಹೋಗೋದು ಅದು ಒಳ್ಳೆಯದು. ಸ್ವಲ್ಪ ತಿನ್ನಿ, ಸ್ವಲ್ಪ ಅಂದರೆ ಬರೀ ಸ್ವಲ್ಪ ಅಲ್ಲ, ಬೇಕಾದಷ್ಟು ನಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟನ್ನು ತಿನ್ನಿ. ಸಾಧ್ಯ ಇದ್ದಷ್ಟು ಮಾತ್ರೆಗಳನ್ನು, ಔಷಧಗಳನ್ನು ಕಡಿಮೆ ಮಾಡಿ. ಔಷಧಗಳು ನೆನಪಿಟ್ಟುಕೊಳ್ಳಿ, ಒಂದು ಔಷಧ ತಗೊಂಡ್ರೆ, ಯಾವುದೇ ರೋಗಕ್ಕಿರಲಿ, ಔಷಧ ತಗೊಂಡ್ರೆ ಅದರ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಆ ಸೈಡ್ ಎಫೆಕ್ಟ್ಸ್ ನಮಗೆ ಮತ್ತೇನಾದರೂ ಮತ್ತೊಂದು ಕಾಲದಲ್ಲಿ ಎದ್ದು ಕಾಣ್ತದೆ. ಆದ್ದರಿಂದ ಅದರತ್ತ ಸಾಧ್ಯ ಇದ್ದಷ್ಟು ಅದರಿಂದ ದೂರ ಇರಿ. ಅತ್ಯವಶ್ಯಕವಾದಾಗ ತಗೊಳ್ಳೇಬೇಕಾಗುತ್ತೆ, ತಗೊಳ್ಳುವ ಡಾಕ್ಟರ್ಸ್ ಅಡ್ವೈಸ್ನಲ್ಲಿ ತಗೊಳ್ಬೋದು, ಏನು ತೊಂದರೆ. ಈ ರೀತಿ ನಿಮ್ಮಲ್ಲಿ ನೀವು ಬದಲಾವಣೆ ಮಾಡಿಕೊಳ್ಳಿ. ಬದಲಾವಣೆ ಮಾಡಿಕೊಂಡು ಹೋದರೆ ನಿಮ್ಮ ಜೀವನ ಸುಖಮಯವಾಗಿರ್ತದೆ, ಚೆನ್ನಾಗಿರ್ತೀರ, ಹೆಲ್ತಿ ಆಗಿರ್ತೀರ, ಬಾಡಿ ಟ್ರಿಮ್ ಆಗಿರುತ್ತೆ, ತುಂಬ ಸಪುರವೂ ಅಲ್ಲ, ತುಂಬ ದಪ್ಪವೂ ಅಲ್ಲ, ಆ ರೀತಿ ಟ್ರಿಮ್ ಆಗಿರುತ್ತೆ. ಈಗ ಇಲ್ಲಿಂದ ಪುಸ್ತಕಗಳನ್ನು ತಗೊಳ್ತಾ ಇದ್ದೀರಾ, ಪುಸ್ತಕಗಳನ್ನು ಚೆನ್ನಾಗಿ ಉಪಯೋಗಿಸಿ, ಮಾರ್ಕ್ ತೆಗೀರಿ, ಅಂಕಗಳನ್ನು ತೆಗಿಬೇಕು. ಅಂಕಗಳ ಜೊತೆಯಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ನೂ ಇರಬೇಕು. ಸ್ಟಡಿ ಪ್ಲಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ. ಎಕ್ಸ್ಟ್ರಾ ಕರಿಕ್ಯುಲರ್ ಅಂದರೆ ಏನು? ಮ್ಯೂಸಿಕ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಯಕ್ಷಗಾನ ಇರ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಗೇಮ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಕರಾಟೆ ಇರ್ಬೋದು, ಭಜನೆ ಇರ್ಬೋದು, ಚೆಂಡೆ ಬಡ್ತ ಇರ್ಬೋದು, ಯಾವುದು ಬೇಕಾದರೂ ಇರ್ಬೋದು. ಆದರೆ ಯಾವುದಾದ್ರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹಾಗೆ ತೊಡಗಿಸಿಕೊಂಡ್ರೆ ಏನು ಲಾಭ ಅಂತ? ಹಾಗೆ ತೊಡಗಿಸಿಕೊಂಡ್ರೆ ನಿಮಗೆ ಬೇರೆಯವರ ಜೊತೆ ಮಿಕ್ಸ್ ಆಗಲಿಕ್ಕಾಗುತ್ತೆ, ಬೇರೆಯವರ ಜೊತೆ ಮಾತಾಡಲಿಕ್ಕಾಗುತ್ತೆ. ಏನು ಮಾತಾಡಬೇಕು ಅನ್ನೋದನ್ನು ತಾನಾಗಿ ನೀವು ಅರಿತುಕೊಳ್ತೀರಾ. ಹೇಗೆ ಬೇರೆಯವ್ರ ಜೊತೆ ಬಿಹೇವ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ಎಲ್ಲ ದೃಷ್ಟಿಯಿಂದ ಒಂದಲ್ಲದೆ ಇದ್ದರೆ ಒಂದು ಆಕ್ಟಿವಿಟಿ, ಎಲ್ಲದರಲ್ಲೂ ಬೇಕಂತ ಹೇಳೋದಿಲ್ಲ,
ಒಂದಲ್ಲದಿದ್ದರೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ. ಅದು ಮುಂದಿನ ನಿಮ್ಮ ಜೀವನಕ್ಕೆ ತುಂಬಾ ಸುಖಮಯವಾಗಿರ್ತದೆ. ನೋಡಿ, ಇದನ್ನೆಲ್ಲವನ್ನು ನಿಮ್ಮಲ್ಲಿ ಸೇರಿಸಿಕೊಳ್ಳಿ. ಈ ರೀತಿ ಇಷ್ಟರವರೆಗೆ ನೀವೀಗ ಇರ್ಬೋದು, ಯಕ್ಷಗಾನ ಕಲಿತವ್ರು ಇರ್ಬೋದು, ಡ್ಯಾನ್ಸ್ ಕಲಿತವ್ರು ಇರ್ಬೋದು. ಅದಲ್ಲದೆ ಯಾರು ಇಲ್ವೋ ಅವರು ಏನಾದರೂ ಒಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ಕೊಳ್ಳಿ. ಸ್ಟೇಜಲ್ಲಿ ಹೋಗಿ ಮಾತಾಡಿ. ನಿಮ್ಮ ಕ್ಲಾಸಿನಲ್ಲಿ ಎದುರು ನಿಂತು ಟೀಚರ್ ಕರೀತಾರೆ, ಬಾ ಮಾತಾಡು ಅಂತ, ಹೋಗಿ ಮಾತಾಡಿ, ಧೈರ್ಯದಿಂದ ಮಾತಾಡಿ. ನೀವು ತಪ್ಪು ಮಾತಾಡಿದರೆ ಯಾರೂ ನಿಮ್ಮನ್ನು ತಪ್ಪು ಮಾಡಿದೆ ಅಂತ ಹೇಳೋದಿಲ್ಲ, ಯಾಕಂದ್ರೆ ನೀವು ಮಕ್ಕಳು. ಆದ್ದರಿಂದ ಗ್ರಾಮ್ಯಾಟಿಕಲಿ ತಪ್ಪಿರ್ಬೋದು, ಮ್ಯಾಟರ್ ಕೂಡ ತಪ್ಪಿರ್ಬೋದು. ಏನು ತಪ್ಪಿದ್ರು ಏನು ತೊಂದರೆ ಆಗೋದಿಲ್ಲ. ನಿಮ್ಮ ಫ್ರೆಂಡ್ಸಿನ ಎದುರು ನಿಮ್ಮ ಮಾನ ಮರ್ಯಾದೆ ಏನು ಹರಾಜು ಆಗೋದಿಲ್ಲ. ಆದ್ದರಿಂದ ಆಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಏನೇ ಕಾಂಪಿಟೇಷನ್ಸ್ ಇದ್ರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಪ್ರೈಸ್ ಸಿಗ್ತದೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನಿಮಗೆ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಪಾರ್ಟಿಸಿಪೇಟ್ ಆ್ಯಂಡ್ ಇಂಪ್ರೂವ್ ಯುವರ್ ಏನು ನಿಮ್ಮ capability to deal with people. Socialization is needed. So, ನೋಡಿ, ನಿಮ್ಮನ್ನು ನೀವು ಬದಲಾಯಿಸಿಕೊಂಡ್ರೆ ಎಲ್ಲ ದೃಷ್ಟಿಯಲ್ಲೂ ಒಳ್ಳೆಯದಾಗಲಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಉದ್ಯಾವರ ಫ್ರೆಂಡ್ಸ್ ಕ್ಲಬ್ಬಿನವರು ನಿಮಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ. ಅವರು ಏನೋ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಒಳಿತಿಗಾಗಿ ಏನನ್ನೋ ಮಾಡ್ತಾ ಇದ್ದಾರೆ. ಅದರ ಉಪಯುಕ್ತತೆಯನ್ನು ಪಡ್ಕೊಳ್ಳಿ. ನೀವು ಒಳ್ಳೆಯದಾಗಿ ಫ್ಯೂಚರ್ನಲ್ಲಿ ನಿಮಗೆ ಏನು ಗುರಿ ಇದೆಯೋ ನಿಮ್ಮ ಗುರಿಯನ್ನು ರೀಚ್ ಆಗಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.